ಇನ್ನು 5 ವರ್ಷ ನಾನೇ ಸಿಎಂ ಅಂತ ಹೇಳೋದಕ್ಕೆ ಈ ಬಾರಿ ಸಿದ್ದರಾಮಯ್ಯ ಹಿಂದೆ ಹಾಕ್ತಾ ಇದ್ದಾರೆ. ನಾವೇ 5 ವರ್ಷ ಇರ್ತೀವಿ ಅಂತಿದ್ದಾರೆ, 2028ಕ್ಕೂ ನಾವೇ ಬರ್ತೀವಿ ಅಂತಿದ್ದಾರೆ. ಆದ್ರೆ ನಾನೇ ಸಿಎಂ ಅಂತ ಈ ಹಿಂದೆ ಹೇಳ್ತಾ ಇದ್ರಲ್ಲ ಸಿದ್ದರಾಮಯ್ಯ, ಅದು ಈಗ ಅವರ ಬಾಯಲ್ಲಿ ಬರ್ತಾ ಇಲ್ಲ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಈಗ ಹೇಳ್ತಾ ಇಲ್ಲ. ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕರು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕ್ಲಾರಿಟಿ ತಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಯಾಕೆ ನೀವು ಹೇಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗ ವಿಪಕ್ಷಗಳ ಒತ್ತಾಯ ಜಾಸ್ತಿ ಆಯ್ತು, ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅಂತ ಒತ್ತಡಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹೊರತು ಈ ಹಿಂದೆ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾನೇ ಸಿಎಂ, ಕುರ್ಚಿ ಬದಲಾವಣೆ ಇಲ್ಲ ಅಂತ. ಆದ್ರೆ ಇವತ್ತು ಸದನದಲ್ಲಿ ಮಾತಾಡುವಾಗ ನಮ್ಮ ಸರ್ಕಾರ 2028ರಲ್ಲೂ ನಾವು ಬರ್ತೀವಿ ಅಂತಿದ್ದಾರೆ ಹೊರತು ಈ ಹಿಂದೆ ಮಾತನಾಡಿದ ಸಿದ್ದರಾಮಯ್ಯ ಅವರ ಗತ್ತು ಗೈರತ್ತು ಈ ಬಾರಿ ಕಾಣಲಿಲ್ಲ ಅಧಿವೇಶನದಲ್ಲಿ. ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಯಾವಾಗ ವಿಪಕ್ಷಗಳು ಜಾಸ್ತಿ ಮಾಡಿದ್ವೋ ಆಗ ಹೇಳಿದಾರಷ್ಟೇ. ಆದ್ರೆ ಎಲ್ಲದರ ನಡುವೆ ಮೌನಕ್ಕೆ ಶರಣಾಗಿದ್ದು ಡಿ.ಕೆ. ಶಿವಕುಮಾರ್. ಏನು ನಡೆದ್ರು, ಇಷ್ಟೆಲ್ಲಾ ಚರ್ಚೆ ನಡೀತಾ ಇದ್ರು, ಡಿ.ಕೆ. ಶಿವಕುಮಾರ್ ಸೈಲೆಂಟ್, ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೆ ಮೌನವಾಗಿ ಸಿದ್ದರಾಮಯ್ಯ ವಿಪಕ್ಷಗಳ ಚರ್ಚೆಯ ನಡುವೆ ಸುಮ್ಮನೆ ಕೂತಿದ್ರು. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಮುಖ್ಯಮಂತ್ರಿ. ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು. ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಹೇಳ್ತೀರಿ? ಮುಂದೇನು? ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಬದಲಾವಣೆ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನಾಗ್ತಾ ಇದೆ ಅಧಿವೇಶನದಲ್ಲಿ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲಿ ಏನೇನ್ ಆಗ್ತಾ ಇದೆ, ಯಾವ ಪಾರ್ಟಿಯಲ್ಲಿ ಏನೇನ್ ಚರ್ಚೆ ಆಗ್ತಾ ಇದೆ ಅಂತ. ಮಾರುತೇಶ್, ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನಾವು 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 ಅಂತ ಸಿದ್ದರಾಮಯ್ಯ ಅವರ ಮಾತಿನಲ್ಲಿ ಬರ್ತಾ ಇದೆ. ಈ ಹಿಂದೆ ನಾನೇ ಮುಖ್ಯಮಂತ್ರಿ, ಕುರ್ಚಿ ಬದಲಾವಣೆ ಬಗ್ಗೆ ನನಗೆ ಯಾರು ಹೇಳಿಲ್ಲ, ಅದರ ಬಗ್ಗೆ ನಿರ್ಧಾರ ಆಗಿಲ್ಲ, ನಾನು ಮುಂದಿನ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತೆಲ್ಲ ಸಿದ್ದರಾಮಯ್ಯ ಅವರು ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಅದಕ್ಕೆ ಪ್ಲೂರಲ್ ಬಂದಿದೆ, ಬಹುವಚನ ಬಂದಿದೆ. ನಮ್ಮ ಸರ್ಕಾರ, ನಮ್ಮ ಆಡಳಿತ 2028ರಲ್ಲಿ ನಾವೇ ವಾಪಸ್ ಬರ್ತೀವಿ ಅಂತ. ಏನಿದು ಬದಲಾವಣೆ? ಭಾವನಾ, ಈಗ 2.5 ವರ್ಷದ ನಾಯಕತ್ವದ ಜಟಾಪಟಿ ತಾರಕಕ್ಕೆ ಹೋದ ಮೇಲೆ ಮತ್ತು ಶಾಸಕರು ಡಿ.ಕೆ. ಶಿವಕುಮಾರ್ ಪರವಾಗಿ ಒತ್ತಾಯವನ್ನು ಮಾಡಲಿಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಈಗಲೂ ಹೇಳ್ತಾ ಇರುವಂಥದ್ದು ಹೈಕಮಾಂಡ್ ಹೇಳಿದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಇದಕ್ಕೂ ಮುನ್ನ ನಡೆದಂಥ ಬೆಳವಣಿಗೆಗಳ ಬಗ್ಗೆ ನಾವು ಒಮ್ಮೆ ಅವಲೋಕನ ಮಾಡಿದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೇನೆ, ನಿಮಗೆ ಯಾಕೆ ಅನುಮಾನ ಅಂತೇಳಿ ಪತ್ರಕರ್ತರ ಪ್ರಶ್ನೆಗಳಿಗೆ ಇದೇ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ರು. ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ರಾಷ್ಟ್ರೀಯ ವಾಹಿನಿಗಳ ಸಂದರ್ಶನದಲ್ಲೂ ಕೂಡ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿದರು. ನಂದಿ ಬೆಟ್ಟದ ಕ್ಯಾಬಿನೆಟ್ ಸಭೆಯ ಸಂದರ್ಭದಲ್ಲೂ ಕೂಡ 2 ಬಾರಿ ಅದೇ ವಾಕ್ಯವನ್ನು ಪುನರುಚ್ಚಾರ ಮಾಡಿದರು. ಆದರೆ ಯಾವಾಗ 2.5 ವರ್ಷ ಆಯಿತು ಮತ್ತು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದೊಳಗೆ ಒಂದು ರೀತಿ ಕ್ಷಿಪ್ರ ಬೆಳವಣಿಗೆಗಳು ಶುರುವಾಯಿತು. ಆಗ ಒಂದು ರೀತಿ ಸಿದ್ದರಾಮಯ್ಯನವರ ವರಸೆ ಬದಲಾಗಿದೆ. ಹೈಕಮಾಂಡ್ ಹೇಳಿದರೆ ಅನ್ನುವಂಥದ್ದನ್ನು ಪದವನ್ನು ಇವತ್ತು ವಿಧಾನಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಳಸಿದ್ದಾರೆ. ಎಲ್ಲಿಯೂ ಕೂಡ ನಾನೇ 2028ರ ತನಕ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಅವರು ಬಳಸಲಿಲ್ಲ. ಬಹುಶಃ ವಿಪಕ್ಷದವರು ಅದನ್ನು ಹೇಳಿಸೋದರ ಭಾಗವಾಗಿ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಟ್ರಿಗರ್ ಮಾಡುವಂಥ ಪ್ರಯತ್ನವನ್ನು ಸುನಿಲ್ ಕುಮಾರ್ ಮಾಡ್ತಾಯಿದ್ರು, ಆರೋಶ ಕೂಡ ಮಾಡ್ತಾಯಿದ್ರು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಏನೇ ಟ್ರಿಗರ್ ಮಾಡಿದರೂ ಕೂಡ ಸಿದ್ದರಾಮಯ್ಯ ಹೇಳಲಿಕ್ಕೆ ರೆಡಿ ಇಲ್ಲ. ಹೈಕಮಾಂಡ್ ಅನ್ನುವಂಥ ಪದವನ್ನು ಕೂಡ ವಿಪಕ್ಷಗಳಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಬಳಸಿದರು. ಜೊತೆಗೆ ಈಗಲೂ ನಾನೇ ಸಿಎಂ, ಮುಂದೆಯೂ ನಾನೇ ಸಿಎಂ ಅಂತ ಹೇಳಿದರು. ಹೈಕಮಾಂಡ್ ಹೇಳೋವರೆಗೂ ಅನ್ನುವಂಥ ಒಂದು ಪದಕ್ಕೆ ಅಲ್ಲಿಗೆ ಬ್ರೇಕ್ ಹಾಕಿದ್ರು. ಸುನಿಲ್ ಕುಮಾರ್ ಅವರು ಮಧ್ಯಪ್ರವೇಶ ಮಾಡಿದ್ದರಿಂದ ಆ ವಾಕ್ಯ ಕಂಪ್ಲೀಟ್ ಆಗಲಿಲ್ಲ. ಬಹುಶಃ ಹೈಕಮಾಂಡ್ ಹೇಳುವ ತನಕ ಅನ್ನುವಂಥ ವಾಕ್ಯ ಆಗಿತ್ತು ಅಂತ ನಾವು ಭಾವಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವ್ರದ್ದು.
ಅಂದರೆ ಸಿದ್ದರಾಮಯ್ಯನವರ ದೃಷ್ಟಿಯಲ್ಲಿ ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಮುಂದುವರಿತೀವಿ, ಇಲ್ಲ ಅಂದರೆ ಇಲ್ಲ ಅನ್ನುವ ರೀತಿಯಲ್ಲಿ ಕ್ಲಿಯರ್ ಆಗಿ ಹೇಳುವಂಥ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಬಹಿರಂಗವಾಗಿ ಹೊರಗಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯನವ್ರನ್ನ ಒಂದು ಹಂತಕ್ಕೆ ಮೆತ್ತಗಾಗಿಸಿರೋದಂತೂ ಭಾಳ ಸ್ಪಷ್ಟ. ಆದರೆ ಹೈಕಮಾಂಡ್ ಇನ್ನೂ ಕೂಡ ಸಿದ್ದರಾಮಯ್ಯನವರಿಗೆ ಯಾವುದೇ ನಿರ್ದೇಶನಗಳನ್ನು ಕೊಟ್ಟಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಹೈಕಮಾಂಡ್ ನಾಯಕರು ಕರೆದ್ರೆ ಮಾತ್ರ ಈ ಬೆಳವಣಿಗೆ ಅಥವಾ ಅಧಿಕಾರ ಹಂಚಿಕೆಯ ಚರ್ಚೆ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದೇ ಶಾಸಕರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡುವಂಥದ್ದಿರ್ಬೋದು, ವಿಪಕ್ಷಗಳು ಸದನದ ಒಳಗೆ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡೋದಿರ್ಬೋದು, ಟ್ರಿಗರ್ ಮಾಡೋದಿರ್ಬೋದು, ಇದೆಲ್ಲವೂ ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಒಂದಂತೂ ಬದಲಾವಣೆ ಆಗಿದೆ. 2.5 ವರ್ಷಕ್ಕೂ ಮುಂಚೆ ಇದ್ದಂಥ ಸಿದ್ದರಾಮಯ್ಯನವರ ಮಾತಿನಲ್ಲೂ, ಸರ್ಕಾರಕ್ಕೆ 2.5 ವರ್ಷ ಆದಮೇಲೆ ಮಾತನಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಮಾತಿನಲ್ಲೂ ಬಹಳ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀವಿ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತು ಸದನದೊಳಗೂ ಕೂಡ ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಅಷ್ಟೇ ಹೇಳಿದ್ದಾರೆ ವಿನಃ 2028 ತನಕ ನಾನೇ ಇರ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಸದನದಲ್ಲಿ ಅದನ್ನು ಹೇಳಿಸುವುದರ ಭಾಗವಾಗಿ ವಿಪಕ್ಷಗಳು ನಡೆಸಿದಂಥ ಪ್ರಯತ್ನಕ್ಕೂ ಕೂಡ ಅವರು ಆಸ್ಪದ ಕೊಡಲಿಲ್ಲ. ಜೊತೆಗೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಪರಮೇಶ್ವರ್ ಒಬ್ಬರು ಮಾತನಾಡಿದ್ದು ಬಿಟ್ಟರೆ ಎಲ್ಲ ಬೆಳವಣಿಗೆ ಆಗುವಾಗ ಡಿ ಕೆ ಶಿವಕುಮಾರ್ ಸದನದಲ್ಲಿ ಸಿದ್ದರಾಮಯ್ಯನವರ ಪಕ್ಕದಲ್ಲೇ ಇದ್ದರು. ಅವರು ಮಧ್ಯಪ್ರವೇಶ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವರಾಗಲಿ ಮಧ್ಯಪ್ರವೇಶ ಮಾಡಲಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡೋದಕ್ಕೆ ಪರಮೇಶ್ವರ್ ಒಬ್ಬರು ಎದ್ದು ನಿಂತು ಬಿಟ್ಟರೆ ಬೇರೆ ಯಾರು ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದನದ ಒಳಗೆ ಮಾತನಾಡುವಂತಹ ಧೈರ್ಯವನ್ನು ಯಾವ ಶಾಸಕರುಗಳು ಕೂಡ ತೋರಿಸ್ತಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಮಾತಿನಲ್ಲಿ ಬದಲಾವಣೆಗಳಂತೂ ನಿಶ್ಚಿತವಾಗಿ ಗಮನಿಸ್ತಾ ಇದ್ದೀವಿ. ಇದರ ಪರಿಣಾಮ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಈ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೀತಾರೆ ಮತ್ತು ಒಂದು ಸ್ಪಷ್ಟ ನಿರ್ದೇಶನಗಳನ್ನು ಕೊಡ್ತಾರೆ ಅನ್ನೋದರ ಭಾಗವಾಗಿಯೇ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾವನಾ. ಎಸ್ ಮಾರುತೇಶ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.